ಫ್ರೆಂಡ್ ನೋಡಿ ತರಕಾರಿ ತಂದು ಇಲ್ಲೇ ಇಟ್ಟಿದ್ದೀನಿ ನೋಡಿ. ತರಕಾರಿ ಎಲ್ಲ ಇಡಬೇಕು. ಇನ್ನೆಲ್ಲ ಇಟ್ಟಿದ್ದೀನಿ. ಸಂಜೆ ಅಡುಗೆ ಮಾಡ್ತಾಯಿದ್ದೀನಿ. ಚಟ್ನಿ ಮಾಡಿದ್ದೀನಿ. ಅವ್ರಿಗೆ ಖಾರ ಖಾರ ಚಟ್ನಿ ಬೇಕಾದರೆ ಚಟ್ನಿ ಮಾಡಿದ್ದೀನಿ. ಇಲ್ಲ ಚಪಾತಿ ಹಿಟ್ಟು ಕಲಸಿಟ್ಟಿದ್ದೀನಿ. ಚಪಾತಿ ಮಾಡ್ತೀನಿ. ಚಪಾತಿ ಹಿಟ್ಟು ಕಲಸಿಟ್ಟಿದ್ದೀನಿ. ಇಷ್ಟಾದ್ರೆ ಸಾಕು ನಮ್ಮಿಬ್ಬರಿಗೆ. ಆಮೇಲೆ ಇಲ್ಲಿ ರೈಸ್ ಐತೆ. ಅವ್ರಿಗೆ ಬಿಸಿ ರೈಸ್ ಬೇಕಂತ ಬಿಸಿ ರೈಸ್ ಇಟ್ಟಿದ್ದೀನಿ. ಬಂದ ತಕ್ಷಣ ಜೋಳ ತಿಂದ್ರಿ. ಒಂದು ಇಬ್ಬರು ಮಧ್ಯದಲ್ಲಿ. ನಿಮ್ಮ ಹತ್ರ ಒಂದು ವಿಷಯ ಶೇರ್ ಮಾಡ್ಕೊಳ್ಳೋಣ ಅಂದ್ಕೊಂಡಿದ್ದೀನಿ. ಮನುಷ್ಯಂದು ವ್ಯಕ್ತಿನ ಹೆಂಗೆ ಕಂಡುಹಿಡಿಬೋದು ಅಂತ ನನಗೆ ಒಂದು ಅನುಭವ ಆಯಿತು. ಹೇಗೆ ಅಂದರೆ ಕೆಟ್ಟಾಗ ಯಾರೂ ಬರಲ್ಲ. ಒಳ್ಳೆಯದಾಗಿದ್ದಾಗ ದುಡ್ಡು ಕಾಸಿದ್ದಾಗ ಎಲ್ಲರೂ ನಮ್ಮವ್ರು ಅಂತ ಬರ್ತಾರೆ. ಇವಾಗ ನಮ್ಮ ಮನೆಯಲ್ಲಿ ಏನೋ ಒಂದು ಕೆಟ್ಟದಾಗ ಆದರೆ ಬಂದು ಮಾತಾಡಿಸ್ಲಿಲ್ಲ. ಅದು ನನ್ನ ಮನಸ್ಸಲ್ಲಿ ಭಾಳ ಕಾಡ್ತಾಯಿದೆ. ನಿಮ್ಮ ಹತ್ರ ಶೇರ್ ಮಾಡೋಂಥ ವಿಷಯನೇ ಅಲ್ಲ. ಬಟ್ ಆದರೂ ಕೆಲವೊಬ್ಬರಿಗೆ ಗೊತ್ತಾಗಲ್ಲ, ಅದಕ್ಕೆ ಹೇಳ್ತಾ ಇದ್ದೀನಿ. ಒಂದು ಸರಿ ಡಿಸೈಡ್ ಮಾಡಿಕೊಂಡ್ರೆ ಅವ್ರ ಜೊತೆ ಲೈಫ್ ಲಾಂಗ್ ಮಾತಾಡ್ಬಾರ್ದು. ಅಂದರೆ ನಾನು ಸತ್ರೂ ಅಷ್ಟೇ ನಾನು ಮಾತಾಡೋಕ್ಕೆ ಹೋಗಲ್ಲ. ಯಾಕಂದರೆ ನನ್ನ ಮನಸ್ಸು ಹಂಗಿದೆ. ಮಾತಾಡೋಕ್ಕೆ ಹೋದರೆ ಮಾತಾಡ್ಬಿಡ್ತೀನಿ. ನನ್ನ ಮನಸ್ಸಲ್ಲಿ ಇದಿರಲ್ಲ. ಹೋಗ್ಲಿ ಬಿಡು ನಮ್ಮವರು ಅನ್ನೋ ಒಂದು ನನಗೆ ಇದಿರುತ್ತೆ. ಒಂದು ಸರಿ ಮನಸ್ಸಿಗೆ ಬೇಜಾರಾದರೆ ಆ ಕಡೆ ಹೊಳ್ಳಿ ಕೂಡ ನೋಡಲ್ಲ ನಾನು. ಯಾಕಂದರೆ ಪೆಟ್ಟು ಮೇಲೆ ಪೆಟ್ಟು ಬಿದ್ದವರಿಗೆ ಅದು ಅನುಭವ ಆಗಿರುತ್ತೆ. ನಾನು ಹೇಳಿದ್ರಲ್ಲಿ ಏನೋ ತಪ್ಪಿದ್ರೆ ತಪ್ಪು ಅಂತೇಳಿ, ಸರಿ ಇದ್ದರೆ ಸರಿ ಅಂತ ಕಮೆಂಟ್ ಹಾಕಿ. ಬೇರೆಯವ್ರ ಹತ್ರ ಕೈ ಚಾಚ್ತೀನಿ ಹೊರತು ಸಂಬಂಧಿಗಳ ಹತ್ರ ಕೈ ಚಾಚಕ್ಕೆ ಹೋಗೋದೇ ಇಲ್ಲ ನಾನು. ಇದು ಮಾತ್ರ ನಿಜ. ನನಗೆ ಅದು ಇಷ್ಟನೂ ಆಗಲ್ಲ. ಸಂಬಂಧಿಗಳು ದುಡ್ಡಿದ್ರೆ ಸಂಬಂಧ, ದುಡ್ಡಿಲ್ಲಂದರೆ ಯಾವ ಸಂಬಂಧನೂ ಬರಲ್ಲ, ಯಾರೂ ಬರಲ್ಲ. ನನಗೆ ಪರ್ಸ್ನಲಿ ಅನುಭವ ಆಗಿದೆ. ಅದಕ್ಕೋಸ್ಕರ ನಿಮ್ಮ ಜೊತೆ ಶೇರ್ ಮಾಡ್ತಿದ್ದೀನಿ. ನಿಮ್ಮ ಲೈಫಲ್ಲೂ ಈ ಥರ ಆಗಿದೆ ಏನು ಅಂತ ಹೇಳಿ ನನಗೆ. ಸಂಬಂಧಗಳು ಹೆಂಗೆ ಫ್ರೆಂಡ್ ಗೊತ್ತಾ, ಏನಾದರೂ ಒಂದು ಸ್ವಲ್ಪ ಏನಾದರೂ ಮಾಡಿರ್ತಾರಲ್ಲ, ಯಾವಾಗಾದ್ರೂ ಹೆಲ್ಪು, ಅದನ್ನೇ ಬೇರೆ ಹತ್ರ ಹೇಳ್ಕೊಂಡು ಓಡಾಡ್ತಾರಲ್ಲ, ಆ ಕ್ಯಾರೆಕ್ಟರ್ ಇರೋರಿಗೆ ಯಾವತ್ತೂ ನನಗೆ ಇಷ್ಟ ಆಗಲ್ಲ. ಮಾಡಿರೋದನ್ನ ಹೆಲ್ಪ್ ಮಾಡಿರೋದನ್ನ ಈ ಕೈ ಕೊಟ್ಟರು ಈ ಕೈ ಗೊತ್ತಿರಬೇಡಂತ ಆ ಥರ ಹೆಲ್ಪ್ ಮಾಡಬೇಕು. ಆದರೆ ಹೇಳ್ಕೊಳ್ತಾರಲ್ಲ, ಅದು ದೇವ್ರು ಕೂಡ ಮೆಚ್ಚಲ್ಲ ಅಂತ ನನಗೆ ಅನಿಸುತ್ತೆ. ಮುಂದೆಗಡೆ ನಮ್ಮ ಅಕ್ಕ ಅಂತ ತಿಳ್ಕೊಂಡಿದ್ದೀನಿ. ನಾನು ಹಂಗೆ ಹಿಂಗೆ ಅಂತಾರೆ. ಹಿಂದೆಗಡೆನೆ ಚೂರಿ ಫ್ರೆಂಡ್. ಇದು ನನ್ನ ಅನುಭವ ಆಗಿದೆ ಪರ್ಸ್ನಲಿ. ಯಾರನ್ನು ನಂಬಕ್ಕೆ ಹೋಗ್ಬೇಡ್ರಿ. ಸರಳವಾಗಿ ನಂಬ್ತೀನಿ ನಾನು. ನಂಬಿ ಮೂರ್ಖಳಾಗ್ತೀನಿ. ನಾನಂತೂ ಇನ್ಮೇಲೆ ತುಂಬ ಹುಷಾರಾಗಿ ಹೆಜ್ಜೆ ಇಡ್ತೀನಿ. ಯಾವುದೇ ಒಬ್ಬರ ಜೊತೆ ಮಾತಾಡಬೇಕಾದ್ರೂ ಅಷ್ಟೇ ಭಾರಿ ಕೇರ್ಫುಲ್ಲಾಗಿ ಮಾತಾಡಬೇಕು ನಾನು. ಯಾವುದೇ ಕೆಲಸ ಆದ್ರೂ ಮನಸ್ಸಾಕ್ಷಿ ಒಪ್ಪಂತ ಕೆಲಸ ಮಾಡಬೇಕು. ನಾನಂತೂ ಹಂಗೇನೆ ನೋಡ್ರಿ, ಮನಸ್ಸಾಕ್ಷಿ ಒಪ್ಪಂತ ಕೆಲಸನೇ ಮಾಡ್ತೀನಿ. ಆಮೇಲೆ ಇನ್ನೊಂದು, ಯಾರಿಗೂ ಹೆದರಕ್ಕೊಳಲ್ಲ ನಾನು. ಯಾಕೆ ಹೆದರಬೇಕು? ಕಷ್ಟಪಟ್ಟು ದುಡಿತೀರಿ, ತಿಂತೀರಿ, ಆರಾಮಾಗಿದ್ದೀರಿ. ಬಟ್ ಮೂರನೇದವ್ರು ಮಾತಾಡ್ತಾರೆ ಅಂತ ನಾವು ತಲೆ ಕೆಡಿಸ್ಕೊಂಡ್ರೆ ನಮ್ಮ ಜೀವನ ಹಾಳಾಗುತ್ತೆ. ನಾಳೆಗೆ ನಮ್ಮ ಕಷ್ಟ ಇದೆ ಅಂದರೆ ಯಾವನೂ ಕೊಡಲ್ಲ. ಬೈಕೊಳೋರು ಹಿಂದೆ ಬೈಕೊತಾನೆ ಇರಲಿ. ನಮ್ಮ ಜೀವನ ಚೆನ್ನಾಗಿ ನಡೀಲಿ ಅಂತ ದೇವ್ರ ಹತ್ರ ಅಷ್ಟೇ ಬೇಡ್ಕೊತೀನಿ. ಆಮೇಲೆ ಅವ್ರು ಬೈದಂಗೆಲ್ಲ ನಮಗೆ ಇನ್ನೂ ಹೆಚ್ಚಾಗಿ ಬೆಳಿಬೇಕನ್ನೋ ಆಸೆ ಕೂಡ ಬರುತ್ತೆ. ಮನಸ್ಸಾಕ್ಷಿ ಅಂದರೆ ನಮಗೊಂದು ಗೊತ್ತಿದ್ರೆ ಸಾಕು. ಬೇರೆಯವ್ರಿಗೋಸ್ಕರ ನೋಡೋದಕ್ಕೋಸ್ಕರ ಡಂಬಾಚಾರಿ ಥರ ಮಾಡೋಕ್ಕಾಗಲ್ಲ. ನಾ ಏನು ನ್ಯಾಚುರಲಾಗಿ ಹೆಂಗಿದ್ದೀನೋ ಅದೇ ಥರ ವಿಡಿಯೋ ಮಾಡ್ತೀನಿ. ನಾನು ಏನು ಮಾಡ್ತೀನೋ ಅಡುಗೆ ಅದನ್ನೇ ಶೇರ್ ಮಾಡ್ತೀನಿ. ಆಮೇಲೆ ಮುಂದೆ ಗುರಿ ಹಿಂದೆ ಗುರಿ ಇರಬೇಕಂತೆ. ಅವನ ಆಶೀರ್ವಾದ ಇದ್ದರೆ ಜೀವನ ಮುಂದೆ ಬಂದೇ ಬರ್ತೀನಿ. ಆರೋಗ್ಯ ಭಾಗ್ಯ ಕೊಡಲಿ. ಹೀಗೆ ಅದು ಇದು ವಿಷಯ ಮಾತಾಡ್ಕೊಂಡೆ ಚಪಾತಿ ಮಾಡಿದೆ ನೋಡಿರಿ. ಚಪಾತಿ ಮಾಡಿಕೊಂಡೆ. ಅವರು ಯಜಮಾನ್ರು ಊಟ ಮಾಡಿದ್ರು, ಮಾಡ್ತಾನೆ ಇದ್ದಾರೆ. ನಾವು ಊಟ ಮಾಡೋಣ. ಸ್ವಲ್ಪ ಊಟ ಮಾಡಿ ವಾಕಿಂಗ್ ಅದು ಮಾಡೋಣ. ಬಟ್ಟೆ ಮಡಚಿಕ್ಬೇಕು. ಏನಾಯಿತು, ಪಾತ್ರೆ ತೊಳೆಯೋಣ ಅಂದರೆ ನೀರು ಬರ್ತಾಯಿಲ್ಲ. ಟ್ಯಾಂಕಲ್ಲಿ ನೀರು ಖಾಲಿಯಾಗಿದೆ. ನೀರು ಬಿಟ್ಟ ಮೇಲೆ ತೊಳಿತೀನಿ. ಅಲ್ಲಿವರೆಗೂ ತರಕಾರಿ ಎತ್ತಿಡೋಣ. ನೋಡಿ ಫ್ರೆಂಡ್, ಇಷ್ಟಕ್ಕೆ ಬರೀ 300 ರೂಪಾಯಿ ಆಯಿತು. ಬರೀ ತರಕಾರಿ ಇಷ್ಟೇ, ಭಾಳ ತಂದಿಲ್ಲ. 300 ರೂಪಾಯಿ ಆಯಿತು ನೋಡಿ ಫ್ರೆಂಡ್. ತರಕಾರಿ ರೇಟ್ ಗಗನಕ್ಕೆ ಹೋಗ್ತಾಯಿದೆ. ತರಕಾರಿ ಎಲ್ಲ ಎತ್ತಿಟ್ಟಿದ್ದೀನಿ ನೋಡಿರಿ. ಎಲ್ಲ ಇದು ಕರಿಬೇವು ಇದರಲ್ಲಿದ್ದರೆ ಒಣಗಲ್ಲ, ಅದು ಒಣಗೋದಿಲ್ಲ ಬೇಗ. ಅದಕ್ಕೆ ಕೊತ್ತಂಬರಿ, ಕರಿಬೇವು ಮತ್ತು ಬೀನ್ಸು, ಕ್ಯಾರೆಟು, ಮುಲ್ಲಂಗಿ, ಇಲ್ಲಿ ಬೆಂಡೆಕಾಯಿ ಮತ್ತು ಕಾಳುಗಳು ತಂದಿದ್ದೀನಿ. ಬಿಡಿಸ್ಬೇಕಿನ್ನ ಬಿಡಿಸಿಲ್ಲ ಇದು ಕೂಡ. ಮತ್ತು ಈ ಕಡೆ ಆಲೂಗಡ್ಡೆ, ಟೊಮೊಟೊ,
ಕೊಕ್ಕಂಬರ್ ಸೌತೆಕಾಯಿ, ಬೆಳ್ಳುಳ್ಳಿ, ಮೆಣಸಿನ್ಕಾಯಿ, 2 ದಾಳಂಬ್ರಿ, 1 ಆರೆಂಜ್ ಇಷ್ಟು ತೊಗೊಂಬಂದಿದ್ದೀನಿ ನೋಡಿರಿ. ಓಕೆ, ಪಾತ್ರೆ ತೊಳಿತೀನಿ ಬೇಗ. ಅದೇ ಇದು ದಾಳಂಬರಿ ನೋಡಿರಿ ಫ್ರೆಂಡ್, ಕುಂತು ನಾವು ಒಬ್ಬಕ್ಕೆ ಬಿಡಿಸಿದ್ದೀನಿ. ಅವ್ರಿಗೆ ದಾಳಂಬ್ರಿ ಜ್ಯೂಸ್ ಬೇಕಂತ. ಇವಾಗ ಊಟ ಆಯ್ತು, ಎಲ್ಲ ಆಯ್ತು, ಮತ್ತು ದಾಳಂಬ್ರಿ ಜ್ಯೂಸ್ ಬೇಕೇನು? ದಾಳಂಬರಿ ಜ್ಯೂಸ್ ಮಾಡುವ. ಏನು ಬೀಳತ್ತೀರಿ? ಜ್ಯೂಸಾ? ಏನು ಬೀಳತ್ತೀರಿ? ನೋಡ್ರಿ ಫ್ರೆಂಡ್, ನಾ ಇಷ್ಟು ಪಾತ್ರೆ ತೊಳೆದಿದ್ದೀನಿ. ಜ್ಯೂಸ್ ಮಾಡ್ಕೊಡ್ಬೇಕಂತ ಹೇಳಿದ್ರು, ನಾನು ಮಾಡಲ್ಲ ಅಂದೆ. ಅವರೇ ಮಾಡ್ಕೊಂಡು ಕುಡಿತಾ ಇದ್ದಾರೆ. ಸ್ವಲ್ಪ ಸಕ್ಕರೆ ಹಾಲು ಹಾಕ್ರಿ. ಸಕ್ಕರೆ ಹಾಕ್ಲಿಲ್ಲ ಅಂದ್ರೆ ಹಾಲು ಹಾಕ್ರಿ. ಅದಕ್ಕೊಂದು ಸಕ್ಕರೆ ಹಾಕಿದಿ? ಇಲ್ಲ, ಒಂದು ಸ್ವಲ್ಪ ಸಕ್ಕರೆ ಹಾಕಿ ಹಾಲು ಹಾಕಿ. ಹಾಂ, ಎಂತ ಅಡ್ವರ್ಟ್ ಮಾಡ್ತಾರೆ ನೋಡ್ರಿ. ಇಲ್ಲಿ ಜ್ಯೂಸ್ ಮಾಡಂದ್ರೆ ಅವ್ರ ಅಪ್ಪನ ಮಾಡಿದ್ದಾನೆ. ಇಲ್ಲೆಲ್ಲ ಬಿಸಾಕಿದ್ವಿ, ಇದು ಎಲ್ಲ ಸುಡ್ದಿತ್ತು ಇಲ್ಲೆಲ್ಲ. ಇವಾಗ ಕ್ಲೀನ್ ಮಾಡಿದೆ ನಾನು. ಇಂಥ ಕೆಲಸ ಮಾಡ್ತಾರೆ ಇವ್ರು ಮಾಡಂದ್ರೆ. ಈ ಗಂಡು ಮಕ್ಳಿಗೆ ಯಾವ ಕೆಲಸನೂ ಮಾಡಿಸ್ಬಾರ್ದು. ಫಸ್ಟು ದಾಳಂಬ್ರಿ ಸ್ವಲ್ಪ ಸಕ್ಕರೆ ಹಾಕಿ ಮಿಕ್ಸಿಗೆ ಹಾಕಂದ್ರೆ ಒಂದು ಅರ್ಧ ಫುಲ್ ಹಾಲು ಹಾಕ್ಬಿಟ್ಟು ಗರ್ರ ಅಂತ ತಿರ್ಸ್ರಿ, ಇನ್ನೇನು ಆರ್ದೇ ಇರುತ್ತೆ ಅದು. ಇಂಥ ಕೆಲಸ ಮಾಡ್ತಾರೆ ನೋಡ್ರಿ. ಅದಕ್ಕೆ ಇವ್ರ ಕೆಲಸನೇ ಹೇಳ್ಬಾರ್ದು ಇನ್ಮೇಲೆ. ತೊಗೊಳ್ರಿ ಜ್ಯೂಸು. ಫ್ರೆಂಡ್, ಈ ವಿಡಿಯೋ ಇಲ್ಲಿಗೆ ಏನು ಮಾಡ್ತೀನಿ. ಯಾವುದೇ ಒಂದು ಕಣಕ್ಕೆ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಎಲ್ಲ ಪಾತ್ರೆ ಹಿಂಗೆ ಇಟ್ಟಿದ್ದೀನಿ. ಇದು ಎತ್ಬಿಟ್ಟು ಇದು ಒರೆಸ್ಬೇಕು. ಒರೆಸ್ಬಿಟ್ಟು ಮಲ್ಕೋಬೇಕು. ನಾಳೆಗೆ ಹುಣ್ಣಿಮೆ, ಎಲ್ಲ ಕ್ಲೀನ್ ಮಾಡಬೇಕು.